ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಸುಮಿತ್ರಾ. ಇವತ್ತು ಬಂಗುಡೆ ಕರಿ ಮಾಡ್ತಾ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 kg ಬಂಗುಡೆ ಮೀನನ್ನು ತೊಗೊಂಡು ಬಂದಿದ್ದೇನೆ. ಇದಕ್ಕೆ ನಾನು ಟೊಮೆಟೊ 3, ಈರುಳ್ಳಿ 2, ಶುಂಠಿ 50 ಗ್ರಾಮು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ರುಚಿ ಜಾಸ್ತಿ ಚೆಂದ ಬರುತ್ತೆ. ಕಾಯಿಮೆಣಸು 6ರಿಂದ 7 ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೆ. ತೆಂಗಿನ ತುರಿ ಸ್ವಲ್ಪ, ನೀವು ಜಾಸ್ತಿ ಮಸಾಲ ಜಾಸ್ತಿ ಫಿಶ್ ತೊಗೊಂಡು ಬಂದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಹಾಕ್ಕೊಂಡಿರುವಂಥದ್ದು. 1 kg ಬಂಗುಡೆ ಮೀನಿಗೆ ಸ್ವಲ್ಪ ಕಡಿಮೆ ಆಗಿದೆ ಮಸಾಲ ರೆಡಿ ಮಾಡಿಟ್ಕೊಂಡಿರೋದು. ಈಗ ತೆಂಗಿನ ತುರಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಳ್ತಾ ಇದ್ದೇನೆ. ಈ ಮಸಾಲ ಇದೆಯಲ್ಲ, ಇದನ್ನೇ ನಾನೇ ರೆಡಿ ಮಾಡಿಟ್ಕೊಂಡಿರೋದು. ಇದಕ್ಕೆ ಮೆಣಸು, ಕೊತ್ತಂಬರಿ ಕಾಳು, ಜೀರಿಗೆ, ಕರಿಮೆಣಸು, ಚಕ್ಕೆ, ಲವಂಗ, ದಾಲ್ಚಿನ್ನಿ ಇದನ್ನೆಲ್ಲ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು. ಅರ್ಜೆಂಟ್ ಆಗುತ್ತೆ ಅಂತೇಳ್ಬಿಟ್ಟು. ಮತ್ತು ನಾನು ಅದು ಮೆಣಸು ಎಲ್ಲ ಹಾಕಿ ಮಾಡ್ತಾರಲ್ಲ, ಅದು ಚೆಂದನೇ ಆಗಲ್ಲ ನಾವು ಮಾಡಿದ್ದು. ಇದು ಚೆಂದ ಆಗುತ್ತೆ ಈ ಥರ ಮಾಡಿದರೆ, ಚೆನ್ನಾಗಾಗುತ್ತೆ. ಅಂದರೆ ಇದು 4ನೇ ಸಲ ಮಾಡ್ತಾ ಇರೋದು, ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರೋದು. ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಸಖತ್ ರುಚಿ ಬರುತ್ತೆ ಇದರಲ್ಲಿ ಮಾಡಿದರೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಮೆಣಸು, ಟೊಮ್ಯಾಟೊ ಸೇರಿಸ್ಕೊತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಒಂಥರ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ, ಚೆಂದ ಆಗುತ್ತೆ. ನಾನು ಹುಣಸೆ ಹಣ್ಣು ಏನು ಸೇರಿಸ್ಕೋತಾ ಇಲ್ಲ, ಯಾಕಂತಂದರೆ ಟೊಮ್ಯಾಟೊ ಹುಳಿಯಾಗಿರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ರುಬ್ಬಿಟ್ಕೊಂಡಿರುವಂಥ ತೆಂಗಿನ ತುರಿ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ, ಇದಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ನಾನೇ ಮಾಡ್ಕೊಂಡಿರುವಂಥ ಮಸಾಲ ಇದೆಯಲ್ಲ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ದಿದ್ದೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಕುದ್ದಿದ್ದೆ. ಇವಾಗ ಮೀನನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದ್ದಿತ್ತು. ಈಗ ಬಂಗುಡ ಮೀನು ಸಾರು ರೆಡಿ ಆಯಿತು. ಊಟ ಮಾಡೋದೇ ಈಗ. ಇದು ನನಗೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದು ಕೆಂಬೋಡಿ ಅಡ್ಡ ಬಾಯ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತೇಳಿ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಕೆಂಬೋಡಿ ಅಡ್ಡ ಬಾಯ್ಸ್ ನಿಮಗೆ. ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿ ಇರಲಿ.